ಉದ್ದೇಶ ಏನು, ಈ ಸ್ಫೋಟದ ಹಿಂದಿನ ರೂವಾರಿ ಯಾರು, ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸಂಘಟನೆಯೂ ಕೂಡ ಹೊತ್ಕೊಂಡಿಲ್ಲ, ಇನ್ನೂ ಕೂಡ ಅಫಿಷಿಯಲ್ ಆಗಿ. ಜೊತೆಗೆ ಈ ಸ್ಫೋಟಕ್ಕೆ ಮೊದಲಿನ ಫೋಟೋ ಇತ್ತಲ್ಲ, ಅದು ಈಗ ಬಯಲಾಗ್ತಾ ಇದೆ. ಅಂದರೆ ಈ ಸ್ಫೋಟ ಆಗೋದಕ್ಕೂ ಮುಂಚೆ ಈ i20 ಕಾರು ಎಲ್ಲೆಲ್ಲಿ ಓಡಾಡಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಫೋಟೋ ಸಿಕ್ಕಿದವೆ. ಈ i20 ಕಾರಿನ ಫೋಟೋ ಬಹಿರಂಗ ಆಗ್ತಾ ಇದೆ, ಬೆಚ್ಚಿ ಬೀಳಿಸ್ತಾ ಇದೆ. ಕೆಂಪು ಕೋಟೆ ಹತ್ರನೇ ಸುಮಾರು 3 ಗಂಟೆಗಳ ಕಾಲ ಆ ಕಾರು ನಿಂತ್ಕೊಂಡಿತ್ತು. ಎಷ್ಟೊತ್ತರಿಂದ? ಮಧ್ಯಾಹ್ನ 3 ಗಂಟೆ 19 ನಿಮಿಷಕ್ಕೆ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶ ಆಗುತ್ತೆ. CCTV ವಿಜುವಲ್ಸ್ಗಳ ಆಧಾರದ ಮೇಲೆ ಇದು ಟೈಮ್ ನೋಟ್ ಮಾಡ್ಕೊಂಡಿರೋದು. ಆಮೇಲೆ ಸಂಜೆ 6:48ಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಹೊರಗೆ ಬರುತ್ತೆ, ಅಥವಾ 6:30ರಿಂದ 6:48ರ ಸುಮಾರಿಗೆ ಅದು ಪಾರ್ಕಿಂಗ್ನಿಂದ ಹೊರಗೆ ಬರ್ತಾ ಇತ್ತಂತೆ. ಪಾರ್ಕಿಂಗ್ ಸ್ಥಳದಿಂದ ರಸ್ತೆಗೆ ಬರ್ತಾ ಇದ್ದಂತೆ ಕಾರ್ ಬ್ಲಾಸ್ಟ್ ಆಗಿದೆ. ವಿತಿನ್ ನೆಕ್ಸ್ಟ್ ಮಿನಿಟ್ 6:48ರಿಂದ 7 ಗಂಟೆಯ ಆಸುಪಾಸಿನ ನಡುವೆ ಈ ಕಾರ್ ಬ್ಲಾಸ್ಟ್ ಆಗಿದೆ. ಹೇಗೆ ಆ 3 ಗಂಟೆ ಪಾರ್ಕಿಂಗ್ನಲ್ಲಿ ಏನಾಯಿತು ಇದು ಕೂಡ ಗಮನಿಸಬೇಕು. ಅಲ್ಲೇನಾದರೂ ಅನ್ಯೂಶುವಲ್ ಆಕ್ಟಿವಿಟೀಸ್ ನಡೀತಾ, ಆ ಪಾರ್ಕಿಂಗ್ನಲ್ಲಿದ್ದಂತಹ ಸಿಬ್ಬಂದಿಗಳ ವಿಚಾರಣೆ ಆಗ್ತಾ ಇದೆ. ಸುಮಾರು 3 ಗಂಟೆಗಳ ಕಾಲ ಆ ಪಾರ್ಕಿಂಗ್ನಲ್ಲೇ ಕಾರ್ ಇದ್ರೆ ಆತ ಬೇರೆ ಯಾರನ್ನಾದರೂ ಮೀಟ್ ಮಾಡೋಕ್ಕಲ್ಲಿ ಹೋಗಿದ್ನ, ಅಥವಾ ಆ ಕಾರ್ನಲ್ಲಿ ಏನಾದರೂ ಲೋಡ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೊಂದೇನೋ ಅನ್ಯೂಶುವಲ್ ಆಕ್ಟಿವಿಟೀಸ್ ಏನಾದರೂ ನಡೀತಾ, ಇದರ ವಿಚಾರಣೆಯೂ ಕೂಡ ಆಗ್ತಾ ಇದೆ ಪಾರ್ಕಿಂಗ್ನ ಸಿಬ್ಬಂದಿಗಳಿಂದ. ನೋಡಿ, ಇದೇ CCTV ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಪಾರ್ಕಿಂಗ್ನಿಂದ ರೋಡ್ಗೆ ಬರುವಂಥ ಸಂದರ್ಭ ಇದು. ಪಾರ್ಕಿಂಗ್ ಟೈಮ್ನಲ್ಲಿ CCTV ವಿಜುವಲ್ಸ್. ಇವನೇ ತಾರೀಕು, ಅಂದರೆ ಈ ಕಾರ್ ಈತನೇ ಖರೀದಿ ಮಾಡಿದ್ದು. ಆಮೇಲೆ ಈ ತಾರೀಕು ಇನ್ನೊಂದು ಗಮನಿಸಬೇಕು, ಪುಲ್ವಾಮಾ ಮೂಲದವನು ಇವನು. ತಾರೀಕು, ಈ ತಾರೀಕಿದನಲ್ಲ ಪುಲ್ವಾಮಾ ಮೂಲದವನು ಅನ್ನೋದು ಕೂಡ ಗೊತ್ತಾಗಿದೆ. ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಒಂದು ಕಡೆ ಸುಮಾರು 2900 kgಯಷ್ಟು ಸ್ಫೋಟಕಗಳನ್ನು ಜಮ್ಮು ಕಾಶ್ಮೀರ ಪೊಲೀಸರು ವಶಕ್ಕೆ ಪಡ್ಕೊಂಡು 2 ಶಂಕಿತರನ್ನು ಅರೆಸ್ಟ್ ಮಾಡಿರ್ತಾರೆ. ಮೀನ್ವೈಲ್ ಅವತ್ತು ಸಂಜೆನೆ ಈ ಭಾರಿ ಸ್ಫೋಟ ಆಗುತ್ತೆ. ಆಮೇಲೆ ಈ ಸ್ಫೋಟಕ ತುಂಬಿದಂತಹ ಅಥವಾ ಈ ಸ್ಫೋಟ ಆದಂತಹ ಕಾರ್ನಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಯಾರು ಅಂತಂದರೆ ಈ ತಾರೀಕು ಯಾರು? ಪುಲ್ವಾಮಾ ಮೂಲದವನು. ಆಮೇಲೆ ಈತನಿಗೂ ಅಲ್ಲಿ ಶಂಕಿತ ಉಗ್ರರನ್ನ ಅಥವಾ ಶಂಕಿತರನ್ನ ಅರೆಸ್ಟ್ ಮಾಡಿದ್ರಲ್ಲ ಅವ್ರಿಗೂ ನಂಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಾಕ್ಟರ್ ರೂಪದಲ್ಲಿದ್ದಂತಹ ಶಂಕಿತ ಉಗ್ರರು, ಈತನನ್ನೂ ಕೂಡ ಡಾಕ್ಟರ್ ಉಮರ್ ಅಂತ ಕರೀತಾ ಇದ್ರಂತೆ. ತಾರಿಕ್ ಅಲಿಯಾಸ್ ಡಾಕ್ಟರ್ ಉಮರ್ ಈತನನ್ನ ಕರೀತಾ ಇದ್ದದ್ದು. ಸೊ ಆಲ್ ಡಾಟ್ಸ್ ಆರ್ ಕನೆಕ್ಟಿಂಗ್. ಉದ್ದೇಶಪೂರ್ವಕವಾಗಿಯೇ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನುವಂಥ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಇವತ್ತು ಅತಿ ದೊಡ್ಡ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಅಫಿಷಿಯಲ್ಸ್ಗಳ ಜೊತೆಗೆ ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಉನ್ನತಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ತನಿಖೆಯ ಭಾಗವಾಗಿ ಪ್ರಾಥಮಿಕ ಹಂತದಲ್ಲಿ ಏನೇನು ಗೊತ್ತಾಗಿದೆ, ಜೊತೆಗೆ ಮುಂದೆ ಆಗಬೇಕಾಗಿರುವಂಥ ಆಪರೇಷನ್ಸ್ಗಳು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಆಮೇಲೆ ಇಲ್ಲಿಯ ತನಕ ತನಿಖೆ ಏನೇನಾಗಿದೆ ಅನ್ನುವಂಥ ಮಾಹಿತಿಯನ್ನು ಉನ್ನತಾಧಿಕಾರಿಗಳು ಅಮಿತ್ ಶಾ ಅವ್ರಿಗೂ ಕೂಡ ಕೊಡ್ತಾರೆ.